ಬೈಬಲ್ನ ಎಷ್ಟೋ ಜನಗಳು ವಾರಕ್ಕೊಂದೇ ಸಲ ಯೂಸ್ ಮಾಡುವವರು ಅಂತರ ಆಗಿದ್ದಾರೆ. ವಾರಕ್ಕೊಂದ್ಸಲ ಯೂಸ್ ಮಾಡೋರು ಪರಲೋಕಕ್ಕೆ ಹೋಗುತ್ತಿಲ್ಲ. ಇಲ್ಲ ಅಣ್ಣ, ಇಲ್ಲ ಬ್ರದರ್, ನನ್ನ ಹತ್ರ ಮೊಬೈಲ್ ಇದೆ ಅಂತ ಹೇಳೋರು ಇರ್ಬೋದು. ಆ ಮೊಬೈಲ್ ಅಲ್ಲಿ ವಾಕ್ಯ ಇದೆ, ಬೈಬಲ್ ಇದೆ ಅಂತ ಹೇಳಬಹುದು. ನಾನು ಹೇಳ್ತೇನೆ, ಈಗ ಒಂದು ಜಾಮೂನ್ ತಗೊಳ್ಳೋಣ ನಾವು. ಆ ಜಾಮೂನಲ್ಲಿ ಅದರ ರಸ ಇರುತ್ತೆ. ಆ ರಸದನ್ನ ಡಿಪ್ ಮಾಡಿ ನಾವು ತಿಂದ್ರೇನೆ ಅದು ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಈ ಮೊಬೈಲ್ ಹೇಗೆ ಅಂತಂದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಯವನಸ್ಥರು ಹೇಳ್ತಾರೆ, ನಾನು ಬೈಬಲ್ ತರೋದಿಲ್ಲ, ನನಗೇನೋ ಒಂಥರ ಅಸಹ್ಯ ಆಗುತ್ತೆ, ನೋಡಿದವ್ರು ಏನ್ ಅನ್ಕೊಳ್ತಾರೋ ಅಂತ. ಅದೇ ಸ್ಕೂಲಿಗೆ ಎತ್ಕೊಂಡು ಹೋಗ್ಬೇಕಾದ್ರೆ 10 ಬುಕ್ ಆದ್ರು 15 ಬುಕ್ ಆದ್ರು ಟೀಚರ್ ಹೊಡಿತಾರೆ, ಮೇಸ್ಟ್ ಹೊಡಿತಾರೆ ಅಂತ ಬುಕ್ ಎತ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಇವಾಗ ಇದೊಂದೇ ಒಂದು ಬೈಬಲ್ ಎತ್ಕೊಂಡ್ ಬರೋದಕ್ಕೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ. ಅಯ್ಯೋ, ಜನ ಏನ್ ಅನ್ಕೊಳ್ತಾರೋ ನನ್ನ ಬಗ್ಗೆ ಅಂತ. ಹಲ್ಲೆಲೂಯಾ. ಆದ್ರೆ ಆ ಮೊಬೈಲ್ ಯಾವ ತರ ಅಂತಂದ್ರೆ, ಮೊಬೈಲ್ ಇವಾಗ ಒಂದು ಜಾಮೂನ್ನ ಆ ರಸದಲ್ಲಿ ಹಾಕೊಂಡು ನಾವು ತಿಂದ್ರೇನೆ ಅದು ಚೆನ್ನಾಗಿರುತ್ತೆ. ಆ ಪಾಕದಲ್ಲಿ ಹಾಕೊಂಡು ತಿಂದ್ರೇನೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದೇ ಜಾಮೂನ್ನ ಒಂದು ಗಲೀಜ್ ನೀರಲ್ಲಿ, ಒಂದು ಕೊಚ್ಚೆಯಲ್ಲಿ ಇರೋದು ಹಾಕೊಂಡು ನೀವು ತಿಂತೀರಾ? ಅದು ವ್ಯಾಕ್ ಅಂತ ಅನ್ಸುತ್ತಲ್ಲ. ಅದೇ ತರ ಈ ಮೊಬೈಲ್ ಅಲ್ಲಿ ಅನೇಕ ಯವನಸ್ಥರು ಅನೇಕ ಪಾಪಗಳನ್ನು ನೋಡ್ತಾರೆ, ಅನೇಕ ಏನೇನೋ ಕೆಟ್ಟ ಕಾರ್ಯಗಳನ್ನು ನೋಡ್ತಾರೆ, ಬಟ್ ವಾಕ್ಯವನ್ನು ನೋಡ್ತಾರೆ. ಆದ್ರೆ ಅದು ಸರಿ ಬರೋದಿಲ್ಲ. ಈಗ ಜಾಮೂನ್ ನಾವು ಯಾವ ತರ ನಾವು ತಿಂತೀವಿ ಅನ್ನೋದು ನಾವು ತಿಳ್ಕೊಂಡಿದೀವಲ್ಲ, ಅದೇ ತರ ಈ ವಾಕ್ಯವನ್ನ, ಈ ಬೈಬಲ್ ಮೊಬೈಲ್ ಅಲ್ಲಿ ಇರ್ಲಿ. ಅವಾಗ ಯಾತಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯೂಸ್ ಆಗುತ್ತೆ, ಯಾವ್ದಾನ ಊರಿಗೆ ಹೋಗ್ಬೇಕಾದ್ರೆ ಅಥವಾ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಎಂತಕನ ಹೋಗ್ಬೇಕಾದ್ರೆ, ತಕ್ಷಣದಲ್ಲಿ ಪರಿಶುದ್ಧಾತ್ಮ ಮಾತಾಡ್ಬೇಕಾದ್ರೆ, ಅಥವಾ ನಮ್ಗೆ ಒಂದು ಪ್ರೇರೇಪಣೆ, ನಾನು ಈ ದಿನಕ್ಕೊಂದೊಂದು ಅಧ್ಯಾಯನ, ದಿನಕ್ಕೊಂದು 2-3 ಅಧ್ಯಾಯನ ನಾನು ಓದ್ಕೊಂಡು ಹೋಗ್ತೀನಿ ಅಂತ ಒಂದು ಪ್ರೇರೇಪಣೆ ನಮ್ಮನಿತ್ತು ಅಂತಂದ್ರೆ ಅದನ್ನ ನಾವು ಯೂಸ್ ಮಾಡ್ಬೋದು. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಬಟ್ ಮೊಬೈಲ್ ಯಾವ ತರ ಇಟ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಜೀವಿತದಲ್ಲಿ. ದೇವರ ಭಯವೇ ಜ್ಞಾನಕ ಮೂಲ. ಹಲ್ಲೆಲೂಯಾ. ದೇವರ ಭಯ ಇಂಪಾರ್ಟೆಂಟ್ ನಮ್ಮ